ಈ ಬಾರಿ ರಾಜ್ಯಕ್ಕೆ ಮುಂಗಾರು ಕೈಕೊಟ್ಟಿದೆ. ಈ ವಿಜಯಪುರ, ಬಳ್ಳಾರಿ, ವಿಜಯನಗರ ಮತ್ತು ಬಳ್ಳಾರಿ ಭಾಗದ ಜನ ಏನಿದ್ದಾರೆ ಅವರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಈಗ ಬೇರೆ ಬೇರೆ ಮಹಾನಗರಗಳತ್ತ ಮುಖ ಮಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಭೀಕರ ಬರಗಾಲಕ್ಕೆ ತತ್ತರಿಸಿದ ವಿಜಯನಗರ ಜಿಲ್ಲೆ. ಹೊಟ್ಟೆ ಪಾಡಿಗಾಗಿ ಹುಟ್ಟಿ ಬೆಳೆದ ಊರು ಬಿಟ್ಟ ಜನ. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಮಹಾನಗರಗಳತ್ತ ಗುಳೆ. ಹೀಗೆ ಸಾಲುಗಟ್ಟಿ ನಿಂತಿರುವ ಲಾರಿಗಳಲ್ಲಿ ಕುಳಿತು ಗುಳೆ ಹೊರಟಿರುವ ಜನ. ಇತ್ತ ಅಪ್ಪ ಅಮ್ಮ ತಮ್ಮನನ್ನ ಬಿಟ್ಟು ಹೋಗ್ತಿರೋದಕ್ಕೆ ಗೋಳಾಡಿ ಕಣ್ಣೀರು ಹಾಕ್ತಿರೋ ಕಂದಮ್ಮಗಳು. ಮತ್ತೊಂದೆಡೆ ಮನೆ ಮಂದಿಯೆಲ್ಲ ತಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ದಿಕ್ಕು ತೋಚದಂತೆ ಮನೆ ಮುಂದೆ ಒಂಟಿಯಾಗಿ ಕೂತಿರೋ ಹಿರಿಜೀವಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ. ಹೌದು, ಈ ವರ್ಷದ ಭೀಕರ ಬರಗಾಲಕ್ಕೆ ಸಿಕ್ಕು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಜನ ತತ್ತರಿಸಿ ಹೋಗಿದ್ದಾರೆ. ಭೀಕರ ಬರಗಾಲಕ್ಕೆ ಸಿಕ್ಕು ಹೊಟ್ಟೆ ಪಾಡಿಗಾಗಿ ಕೆಲಸ ಅರಸಿ ಜಿಲ್ಲೆಯ ಜನ ಗುಳೆ ಹೊರಟಿದ್ದಾರೆ. ಮಳೆ ಇಲ್ಲದೆ ಕಂಗೆಟ್ಟು ಗಂಟು ಮೂಟೆ ಕಟ್ಟಿಕೊಂಡು ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಸಾವಿರಾರು ಸಂಖ್ಯೆಯ ಜನ ಮಹಾನಗರಗಳ ಕಡೆ ಮುಖ ಮಾಡ್ತಿದ್ದಾರೆ. ಅವಳಿ ಜಿಲ್ಲೆಯಾದ್ಯಂತ ಮಳೆ ಕೈಕೊಟ್ಟಿದ್ರಿಂದ ಬಿತ್ತನೆ ಕಾರ್ಯ ಇಲ್ಲದೆ ಜನರಿಗೆ ಕೆಲಸವಿಲ್ಲದಂತಾಗಿದೆ. ಇತ್ತ ಉದ್ಯೋಗ ಖಾತ್ರಿಯು ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಹೀಗಾಗಿ ಕೆಲಸ ಹುಡುಕಿಕೊಂಡು ಜನ ಗುಳೆ ಹೊರಟಿದ್ದಾರೆ. ನಿತ್ಯವೂ 10 ಲಾರಿಗಳಲ್ಲಿ ಜನ ತಂಡೋಪತಂಡವಾಗಿ ಗುಳೆ ಹೊರಟಿದ್ದಾರೆ. ನಾನೀಗ ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡ ಒಂದರಲ್ಲಿ ಇದ್ದೀನಿ. ನೀವು ಗಮನಿಸಬಹುದು, ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಬೆಳಗಲ್ ತಾಂಡದಲ್ಲಿ ಇರ್ತಕ್ಕಂಥ ಸುಮಾರು 250ರಿಂದ 300 ಮನೆಗಳಿರುವಂಥದ್ದು. ಈ ಒಂದು ಗ್ರಾಮದ ಬಹುತೇಕ ತಾಂಡಗಳ ಜನ ಎಲ್ಲರೂ ಕೂಡ ಮನೆಗಳಿಗೆ ಬೀಗ ಹಾಕ್ಕೊಂಡು ಇದೀಗ ಬೆಂಗಳೂರು, ಮಂಗಳೂರು, ಉಡುಪಿ, ಕಾರವಾರ, ಅದ್ರ ಜೊತೆಗೆ ಮಂಡ್ಯ, ಮೈಸೂರು ಸೇರಿದಂತೆ ಮಹಾರಾಷ್ಟ್ರಗಳ ಕಡೆಗೆ ಇದೀಗ ಗುಳೆ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿರುವಂಥದ್ದು. ಯಾಕಂದ್ರೆ ಒಂದು ಕಡೆಗೆ ಸ್ಥಳೀಯವಾಗಿ ಕೆಲಸಗಳು ಸಿಗ್ತಿಲ್ಲ, ಕಾರಣ ಇಲ್ಲಿ ಸರಿಯಾಗಿರ್ತಕ್ಕಂಥ ಮಳೆ ಆಗಿಲ್ಲ, ಅದ್ರ ಭಾಗವಾಗಿ ಎಲ್ಲಿಯೂ ಕೂಡ ಬಿತ್ತನೆಗಳನ್ನು ಮಾಡಿಲ್ಲ. ಮತ್ತೊಂದು ಕಡೆಗೆ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥ ವಿ ರಾಮ್ಜಿ ಕೆಲಸ ಏನಿತ್ತು ಅದು ಕೂಡ ಇದೀಗ ಯಾರೊಬ್ಬರಿಗೂ ಕೂಡ ಸಿಗ್ತಾ ಇಲ್ಲ. ಇದ್ರ ಭಾಗವಾಗಿ ಜನರು ತತ್ತರಿಸುವಾಗಿರುವಂತದ್ದು. ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಅನಿವಾರ್ಯವಾಗಿ ಮಹಾನಗರಗಳ ಕಡೆಗೆ ಮುಖ ಮಾಡ್ತಕ್ಕಂಥದ್ದು ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ಇದೀಗ ಜನ ಬಂದಿದ್ದಾರೆ. ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಎಲ್ಲಿಯೂ ಕೂಡ ಇಲ್ಲಿ ಜನ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅಂದ್ರೆ ಬಹುತೇಕವಾಗಿ ಮನೆಗಳಿಗೆ ಬೀಗವನ್ನು ಹಾಕೊಂಡು ಜನ ಎಲ್ಲರೂ ಕೂಡ ಮನೆಯಲ್ಲಿ ವಯಸ್ಸಾದವರಂತವ್ರನ್ನ ಮತ್ತೊಂದು ಕಡೆಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನ ಮಾತ್ರ ಮನೆಗಳಲ್ಲಿ ಬಿಟ್ಟು ಎಲ್ಲರೂ ಈಗ ಕುಟುಂಬ ಸಮೇತರಾಗಿ ಗುಳೆ ಹೋಗಿರುವಂತದ್ದನ್ನ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವರು ಹಿರಿಯ ಜೀವಿಗಳು, ಅಂದ್ರೆ ಇವರನ್ನ ಅವ್ರ ಜೊತೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮತ್ತೊಂದು ಕಡೆಗೆ ಇವ್ರು ಕೆಲಸ ಮಾಡಿಗೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ರೀತಿ ಇರ್ತಕ್ಕಂಥ ಹಿರಿಯರನ್ನ ಮತ್ತೊಂದು ಕಡೆಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳನ್ನ ಮಾತ್ರ ಮನೆಗಳಲ್ಲಿ ಬಿಟ್ಟು ಇದೀಗ ಇಡೀ ಜನ ಗುಳೆ ಹೋಗಿರುವಂಥದ್ದು. ಮತ್ತೊಂದು ಕಡೆಗೆ ಅಂದ್ರೆ ಈ ಸದ್ಯಕ್ಕೆ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಜನರ ನೆರವಿಗೆ ಸರ್ಕಾರ ತಕ್ಷಣದಲ್ಲಿ ಧಾವಿಸೋದ್ರ ಮೂಲಕ ಯಾವೆಲ್ಲ ರೀತಿಯ ಪರಿಹಾರಗಳನ್ನು ಕೊಡಬೇಕು ಆ ರೀತಿಯ ಪರಿಹಾರಗಳನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಮತ್ತೊಂದು ಕಡೆಗೆ ಗುಳೆ ತಪ್ಪಿಸಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ 200ಕ್ಕೂ ಹೆಚ್ಚು ತಾಂಡಗಳಿವೆ. ಬಹುತೇಕ ತಾಂಡಗಳಲ್ಲಿನ ಜನ ಮನೆಗಳಿಗೆ ಬೀಗ ಹಾಕಿ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಊರನ್ನೇ ಬಿಟ್ಟು ಹೋಗಿದ್ದಾರೆ. ವರ್ಷದ ಕೂಸುಗಳನ್ನ ಮನೆಯಲ್ಲಿನ ಹಿರಿಯರ ಕೈಗಿಟ್ಟು ಭಾರವಾದ ಮನಸ್ಸಿನಿಂದ ಊರು ತೊರೆಯುತ್ತಿದ್ದಾರೆ. ಕೆಲಸ ಇಲ್ಲದ ಕಾರಣಕ್ಕೆ ಹೊಟ್ಟೆಪಾಡಿಗಾಗಿ ಊರು ತೊರೆಯುತ್ತಿರುವ ಜನರಿಗೆ ಸ್ಥಳೀಯವಾಗಿ ಉದ್ಯೋಗ ಕೊಡುವಲ್ಲಿ ಹಾಗೂ ಜನರ ಗುಳೆ ತಪ್ಪಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಇತ್ತ ಅಧಿಕಾರಿಗಳ ಕಿವಿ ಹಿಂಡಿ ಸ್ಥಳೀಯವಾಗಿ ಕೆಲಸ ಕೊಡಿಸಬೇಕಿದ್ದ ಜನಪ್ರತಿಗಳು ಮೌನಕ್ಕೆ ಜಾರಿದ್ದಾರೆ. ಗಂಡು ಮಕ್ಕಳಿಗೆ ಕರ್ಕೊಂಡು ದುಡಿಯಾಕ ಹೋಗ್ಯಾರ, ಮತ್ತೆ ಈ ಒಂದು ಸೊಸಿ ಇಬ್ಬರು ಮಕ್ಕಳಿಗೆ ತಗೊಂಡು ದುಡಿಯಾಕ ಹೋಗ್ಯಾರ. ನಾನು ತಾತ ಇಬ್ರಿಗೆ ಬಿಟ್ಟು ಹೋಗ್ಯಾರ, ಯಾರ್ಯಾರಿಲ್ಲ. ನಾವೇ ತಿನ್ಬೇಕು, ನಾವೇ ಮಾಡ್ಬೇಕು. ಸಾಲನಾರು ಭಾಳ ತಾಡ್ಸಾರ, ಕೆಲಸ ಸಿಗಂಗಿಲ್ಲ, ಎಲ್ಲ ಕೆಲಸ ಇಲ್ಲ ಸರ್. ಯಾವ ಕೆಲ್ಸಕ್ಕೆ ಹೋಗ್ಬೇಕು, ನಮಗೆ ಕೂಡ ಕರ್ಯಾರಿ ಇಲ್ಲ. ಅವ್ರು ಏನು ಸಾಲ ತೀರ್ತಾರ, ಏನೋ ಹೊಟ್ಟಿಗೆ ತಂದು ಹಾಕ್ತಾರ ಅಂತ ಹೋಗ್ಯಾರ ಸರ್. ಮಳೆ ಇಲ್ಲ, ಏನಿಲ್ಲ ಸರ್, ಏನೇನಿಲ್ಲ. ಹಿಂಗೆ ಮತ್ತೆ ಎಲ್ಲಿದ ಮತ್ತೆ ದುಡ್ಕೊಂಡು ಬಂದರೆ ಸಾಲಾರಾಗಿ ಕಟ್ಟಬೇಕು ಅಂತ ಹೋಗ್ಯಾರ ಸರ್. ಸಾಲ ಕಟ್ಟಬೇಕು ಅಂತ ಭಾಳ ಸತಾಸ್ತಾರ. ಆವಾಗ ಸಾಲಕ್ಕೋಸ್ಕರ ಹೋಗ್ಯಾರ. ಬರ್ತಿತ್ತು ಮತ್ತೆ ಈಗಿನ 4 ತಿಂಗಳಾಯ್ತು, ಏನನ್ನು ಕೊಟ್ಟಿಲ್ಲ.
ಹೋಗಿ ತಾಲೂಕು ಆಫೀಸಿಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬರ್ತಾರ. ನಮಗೆ ಬಿಟ್ಟು ಹೋಗ್ಯಾರ. ಸೋಸಿ ಮಗ ಸಣ್ಣ ಹುಡುಗರು ಕಟ್ಕೊಂಡು ಹೋಗ್ಯಾರ. ಸಣ್ಣ ಮಗ ತಗೊಂಡು ಹೋಗ್ಯಾರ. ಅವ್ರ ದುಡ್ಡು ಕಬ್ಬು ಕಡಿಯಾಕ ಹೋಗ್ಯಾರ ಸರ್. ಏನಿಲ್ಲ ಕೆಲಸ ಇಲ್ಲಮ್ಮ? ಇಲ್ಲ ಸರ್ ಕೆಲಸ. ಯಾಕೆ ಕೆಲಸ ಇಲ್ಲ, ಮಳೆ ಇಲ್ಲ ಮಾರಿಲ್ಲ, ಏನು ಕೆಲಸ ಮಾಡಬೇಕು ಅಂತಂದು ಏನು ಸಾಲ ಮಾಡಿಬಿಟ್ಟಿವಿ, ಸಾಲ ತೀರ್ಸ್ಬೇಕಲ್ಲ ಅಂತಂದು ಹೋಗ್ಯಾರ ಸರ್. ಅವರು ಕಿಲಿ ಹಾಕೊಂಡು ಹೋಗ್ಯಾರ ಸರ್. ಒಂದು ಮನೆ ಬಿಟ್ಟು ಹೋಗ್ಯಾರ, ಆ ಮನೆ ಕಿಲಿ ಹಾಕಿ ಹೋಗ್ಯಾರ. ಪುಟ ಲಿಸ್ಟನ್ನು ಇಲ್ಲ, ತೆಗಿಯೋಕ್ಕಿಲ್ಲ, ನಮ್ದು ಲಿಸ್ಟ್ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಎಲ್ಲಿ ಹೋಗ್ಬೇಕು ನಾವು, ಎಲ್ಲಿ ದುಡ್ಕೋಬೇಕು ನಾವು? ಅದಕ್ಕೋಸ್ಕರ ಯಾವ ಅಕ್ಕಿ ಬಂದಿದೆ ತಿಂತಿದ್ದೀವಿ. ಕಬ್ಬು ಕಡಿಯಾಕ ಹೋಗ್ಯಾರ ಸರ್. ಮೈಸೂರು ಮಂಡ್ಯಾಗ ಹೋಗ್ಯಾರ, ಕಬ್ಬು ಕಡಿಯಾಕ ಹೋಗ್ಯಾರ. ಒಟ್ನಲ್ಲಿ ಈ ವರ್ಷ ಭೀಕರ ಬರಗಾಲಕ್ಕೆ ಸಿಕ್ಕು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಜನ ತತ್ತರಿಸಿ ಹೋಗ್ತಿದ್ದಾರೆ. ಹೀಗಾಗಿ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಮಹಾನಗರಗಳ ಕಡೆ ಮುಖ ಮಾಡ್ತಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬರಗಾಲ ಘೋಷಣೆ ಮಾಡುವ ಮೂಲಕ ಜನರಿಗೆ ಸ್ಥಳೀಯವಾಗಿ ಕೆಲಸ ಕೊಟ್ಟು ಗುಳೆ ತಪ್ಪಿಸಲು ಮುಂದಾಗಬೇಕಿದೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.